ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ನಾನು ಒಂದು ಹೊಸ ಕಥೆಯನ್ನು ತಂದಿರುವೆ. ಒಂದು ಹುಡುಗಿಯ ಸಾರ್ಥಕ ಜೀವನ. ಒಂದು ಸುಂದರವಾದ ಹುಡುಗಿಯು ಒಬ್ಬ ಕುರುಡನನ್ನು ಮದುವೆಯಾದದ್ದು ಏಕೆ ಅನ್ನುವುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಇದು ಒಂದು ಸತ್ಯ ಕಥೆಯಾಗಿದೆ. ಇಲ್ಲಿ ಹೆಸರುಗಳು ಮಾತ್ರ ಬದಲಾವಣೆಯಾಗಿವೆ. ಆ ಒಂದು ಹುಡುಗಿಯು ತನ್ನ ಜೀವನವನ್ನು ಯಾವ ರೀತಿ ಸಾರ್ಥಕಪಡಿಸಿಕೊಂಡಳು ಅನ್ನುವುದನ್ನು ನೋಡೋಣ. ಒಂದೂರಲ್ಲಿ ಒಬ್ಬ ರಾಮ, ಶ್ಯಾಮ ಮತ್ತು ಅವನ ತಾಯಿಯು ಇದ್ದರು. ತಂದೆ ತೀರಿಕೊಂಡಿದ್ದರಿಂದ ತಾಯಿ ಆ ಮನೆಯ ಯಜಮಾನಿಯಾಗಿದ್ದಳು. ತನ್ನ 2 ಮಕ್ಕಳಿಗೆ ಮದುವೆ ಸಹ ಮಾಡಿದಳು. ಬಡತನದ ಮನೆಯಾಗಿದ್ದರಿಂದ ಎಲ್ಲರೂ ಕೂಲಿ ಕೆಲಸ ಮಾಡಬೇಕಾಗಿತ್ತು. ಹೀಗೆ ಅವರ ಜೀವನ ನಡೆಯುತ್ತಿತ್ತು. ಅಣ್ಣನಿಗೆ ಕಾಲಕ್ರಮೇಣ 3 ಮಕ್ಕಳಾದವು. ಅದರಲ್ಲಿ 2 ಗಂಡು ಮತ್ತು 1 ಹೆಣ್ಣು. ಅದರಲ್ಲಿ ಒಬ್ಬ ಮಗ ಅಂಧನಾಗಿದ್ದ. ಮಗಳು ದೊಡ್ಡವಳಾಗಿದ್ದಳು. ಅವಳಿಗೆ 12 ವರ್ಷಗಳು ಇರುವಾಗಲೇ ತಂದೆಗೆ ಗಂಟಲು ಕ್ಯಾನ್ಸರ್ ಬಂದು ತೀರಿ ಹೋದ. ಈಗ ಇವರ ಕಷ್ಟಗಳು ಪ್ರಾರಂಭವಾದವು. ಎಲ್ಲಿಯವರೆಗೆ ರಾಮ ಇದ್ದನೋ ಆಗ ಶ್ಯಾಮ ಮತ್ತು ಅವನ ತಾಯಿ ಒಳ್ಳೆಯವರಾಗಿದ್ದರು. ಯಾವಾಗ ರಾಮ ತೀರಿಕೊಂಡನು ಆಗ ಅವನ ಹೆಂಡತಿ ಮತ್ತು ಮಕ್ಕಳಿಗೆ ಕಷ್ಟ ಕೊಡಲು ಪ್ರಾರಂಭಿಸಿದರು. ಶ್ಯಾಮ ಮತ್ತು ಅವನ ತಾಯಿ ಹೇಳಿದ ಹಾಗೆ ರಾಮನ ಹೆಂಡತಿ ಮತ್ತು ಮಕ್ಕಳು ಕೇಳಬೇಕು, ಇಲ್ಲವಾದರೆ ಆ ದಿನ ಅವರಿಗೆ ಇಬ್ಬರೂ ಕೂಡಿ ಬಡಿಯುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಏನಾದರೂ ಒಂದು ನೆಪ ಮಾಡಿ ಆ ರಾಮನ ಹೆಂಡತಿ ಮತ್ತು ಮಕ್ಕಳಿಗೆ ಬಡಿಯಲು ಪ್ರಾರಂಭಿಸುತ್ತಿದ್ದರು. ಒಂದು ದಿನ ರಾಮನ ಹೆಂಡತಿಗೆ ಬೇರೆ ಊರಿಗೆ ಅನಿವಾರ್ಯ ಕಾರಣದಿಂದಾಗಿ ಹೋಗಿ ಬಂತು. ಗಂಡು ಮಕ್ಕಳು ಚಿಕ್ಕವರಾಗಿದ್ದರಿಂದ ಅವರನ್ನು ಕರೆದುಕೊಂಡು ಮಗಳನ್ನು ಬಿಟ್ಟು ಹೋದಳು. ಮಗಳು ದಿನಾಲೂ ಬೇರೆಯವರ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿ ಬರುತ್ತಿದ್ದಳು. ಅವಳು ಎಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳೋ ಅಲ್ಲಿಯ ಹೊಲದ ಮಾಲೀಕ ಊರಿಗೆ ಹೋಗಿದ್ದರಿಂದ ಅವಳಿಗೆ 4 ದಿನದ ಕೂಲಿ ಕೆಲಸದ ದುಡ್ಡು ಸಿಕ್ಕಿರಲಿಲ್ಲ. ಮನೆಯಲ್ಲಿ ಅಜ್ಜಿ ಮತ್ತು ಚಿಕ್ಕಪ್ಪ ಒಂದು ದಿನ ಹೊಲದ ಮಾಲೀಕನ ಮನೆಗೆ ಕಳುಹಿಸಿ ಕೂಲಿಯ ಹಣ ತೆಗೆದುಕೊಂಡು ಬರಲು ಹೇಳಿದರು. ಆಗ ಅವಳು ಮಾಲೀಕನ ಮನೆಗೆ ಹೋಗಿ ಕೇಳಿದಾಗ ಅವಳಿಗೆ ತಿಳಿಯಿತು, ಮಾಲೀಕನು ಊರಿಗೆ ಹೋಗಿದ್ದಾನೆ, ಬಂದ ನಂತರ ಕೂಲಿಯ ಹಣ ಸಿಗುತ್ತದೆ ಎಂದು. ಆ ಮಾಲೀಕನ ಹೆಂಡತಿ ಅವಳಿಗೆ ಸ್ವಲ್ಪ ಕಾಯಿಪಲ್ಯ ಕೊಟ್ಟು ಕಳುಹಿಸಿದಳು. ಆಗ ಆ ಹುಡುಗಿ ಮನೆಗೆ ಬಂದು ಅಜ್ಜಿ ಮತ್ತು ಕಾಕನಿಗೆ ಕೊಟ್ಟಾಗ ಇಬ್ಬರು ಸೇರಿ ದನಕ್ಕೆ ಹೊಡೆಯುತ್ತಾರಲ್ಲ ಆ ರೀತಿ ಹಸಿ ಜಬರಿಯಿಂದ ಬಾಸುಂಡೆ ಬರುವ ಹಾಗೆ ಹೊಡೆದರು. ದುಡ್ಡು ತೆಗೆದುಕೊಂಡು ಬಾ ಎಂದರೆ ಕಾಯಿ ಪಲ್ಯ ತಂದಿದೆಯಾ ಎಂದು ಸಿಟ್ಟಿನಿಂದ ಮತ್ತಷ್ಟು ಬಡಿದರು ಮತ್ತು ಮನೆಯಲ್ಲಿ ಇರುವುದು ಬೇಡ, ಮನೆ ಬಿಟ್ಟು ಹೋಗು ಎಂದು ಹೊರಗಡೆ ಹಾಕಿದರು. ತಂದೆ ತೀರಿ ಹೋಗಿದ್ದಾರೆ, ತಾಯಿ ಸಹ ಊರಿಗೆ ಹೋಗಿದ್ದಾಳೆ. ಪಾಪ ಹುಡುಗಿ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಕಟುಕರಾದ ಅವರು ಕೇಳಲಿಲ್ಲ. ಅವರ ಹೊಡೆತದಿಂದಾಗಿ ಮೈಯೆಲ್ಲ ಉರಿಯುತ್ತಿತ್ತು. ಆಗ ಆ ಹುಡುಗಿ ತನ್ನ ಗೆಳತಿಯ ಮನೆಗೆ ಬಂದಳು. ಗೆಳತಿಯು ತನ್ನ ತಾಯಿ ತನಗಾಗಿ ಕೊಟ್ಟಿದ್ದ ಮುದ್ದೆಯಲ್ಲಿ ಇಬ್ಬರು ಕೂಡಿ ತಿಂದು ಆ ದಿನದ ಹಸಿವು ತೀರಿಸಿಕೊಂಡರು. ಗೆಳತಿಯ ಮನೆಯಲ್ಲಿ ಆ ಹುಡುಗಿ ಸಹ ಮಲಗಿದಳು. ಮರುದಿನ ಎದ್ದು ಗೆಳತಿಯ ಜೊತೆಗೆ ಅದೇ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಹೊಲದ ಮಾಲೀಕನ ಮಕ್ಕಳ ಮುಂದೆ ಅಳಲು ಪ್ರಾರಂಭಿಸಿದಳು. ಆಗ ಅವರೆಲ್ಲ ಯೋಚನೆ ಮಾಡಿ ಇವಳಿಗೆ ಇರಲು ಒಂದು ಚಿಕ್ಕದಾದ ಮನೆ ಮಾಡಬೇಕೆಂದು ನಿರ್ಧಾರ ಮಾಡಿದರು. ಈಗಿನ ಕಾಲ ಹೋಲಿಸಿದರೆ ಹಿಂದಿನ ಕಾಲ ತುಂಬ ಒಳ್ಳೆಯದು. ಒಳ್ಳೆಯ ಜನರು ಸಹ ಇದ್ದರು. ಯಾರಿಗಾದರೂ ಕಷ್ಟ ಬಂದಾಗ ಅವರಿಗೆ ಸಹಾಯ ಮಾಡುವ ಮನಸ್ಸು ಸಹ ಇತ್ತು. ಆಗ ಅವಳಿಗೆ ಕೆಲವು ಜನ ಕೂಡಿ ಮನೆಯನ್ನು ಕಟ್ಟಲು ಸಹಾಯ ಮಾಡಲು ಪ್ರಾರಂಭಿಸಿದರು. ಕೆಲವರು ಕಟ್ಟಿಗೆ ಕಡಿದು ಕೊಟ್ಟರೆ, ಕೆಲವರು ಕಬ್ಬಿಣದ ವಸ್ತುಗಳನ್ನು ನೀಡಿ 1 ವಾರದಲ್ಲಿ ಚಿಕ್ಕದಾದ ಮನೆಯನ್ನು ಕಟ್ಟಿಕೊಟ್ಟರು. ಆ ಒಂದು ಚಿಕ್ಕ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇತ್ತು. ಆ ಹುಡುಗಿಯೂ ಸಹ ತನಗೆ ಬಂದ ಕೂಲಿ ಹಣದಲ್ಲಿ ಕೆಲವೊಂದು ಅಡುಗೆ ಮಾಡಲು ಭಾಂಡೆ ಸಾಮಾನುಗಳನ್ನು ಬೇರೆಯವರಿಂದ ತರಿಸಿದಳು. ಮತ್ತು ಕೆಲವರು ಅಂದರೆ ಒಳ್ಳೆಯವರು ತಮ್ಮ ಹೊಲದಲ್ಲಿ ಬೆಳೆದ ಜೋಳವನ್ನು ಕೊಟ್ಟರು. ಉಳಿದದ್ದನ್ನು ಆ ಹುಡುಗಿ ತನಗೆ ಬಂದ ಕೂಲಿ ಹಣದಲ್ಲಿ ಅಡುಗೆಗಾಗಿ ಸಾಮಾನು ತಂದಳು. ಹೀಗೆ ಈ ಹುಡುಗಿ ಮಾಡುತ್ತಿರುವುದನ್ನು ಕಂಡು ಅಜ್ಜ ಕಾಕನಿಗೆ ಹೊಟ್ಟೆಯಲ್ಲಿ ಉರಿ ಹತ್ತಿತು. ಇದನ್ನು ಸಹಿಸದೆ ಅವರು ಆ ಹುಡುಗಿಯ ತಾಯಿಗೆ ಪತ್ರ ಬರೆದರು. ಈಗಿನ ತರಹ ಫೋನ್ ಇರಲಿಲ್ಲ. ಅದರಿಂದಾಗಿ ಆ ಪತ್ರ ಮುಟ್ಟಲು ಬಹಳಷ್ಟು ದಿನ ತೆಗೆದುಕೊಂಡಿತು. ಆ ಪತ್ರ ನೋಡಿದ ಕೂಡಲೇ ಆ ಹುಡುಗಿಯ ತಾಯಿಯು ತನ್ನ 2 ಮಕ್ಕಳನ್ನು ಕರೆದುಕೊಂಡು ಓಡಿ ಬಂದಳು. ಬಂದು ತನ್ನ ಗಂಡನ ಮನೆಗೆ ಹೋದಾಗ ಇಲ್ಲ ಸಲ್ಲದ ಅಪವಾದವನ್ನು ಅಜ್ಜಿ ಮತ್ತು ಕಾಕ
ಆ ಹುಡುಗಿಯ ಮೇಲೆ ಹೊರಿಸಿದರು. ಆಗ ಆ ಹುಡುಗಿಯ ತಾಯಿ ಅವಳ ಹತ್ತಿರ ಬಂದು ಕೇಳಿದಾಗ ನಡೆದ ವಿಚಾರಗಳನ್ನೆಲ್ಲ ತಿಳಿಸಿದಳು. ತನ್ನ ದೇಹಕ್ಕೆ ನೀಡಿದ ಬಾಸುಂಡೆಗಳನ್ನು ತೋರಿಸಿದಳು. ತಾಯಿಯು ಬಹಳ ದುಃಖದಿಂದ ಮಗಳನ್ನು ತಬ್ಬಿಕೊಂಡಳು. ಆದ್ಮೇಲೆ ಇವರ ನೋವು ಇಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ವಿಡಿಯೋದಲ್ಲಿ ಕರಳು ಹಿಂಡುವಂತಹ ನೋವುಗಳನ್ನು ಅನುಭವಿಸಿ ಆ ಹುಡುಗಿಯು ತನ್ನ ಜೀವನವನ್ನು ಸಾರ್ಥಕತೆ ಹೇಗೆ ಮಾಡಿಕೊಂಡಳು ಎಂಬುದನ್ನು ತಿಳಿಯೋಣ. ಆದ್ಮೇಲೆ ಈ ಒಂದು ಕತೆ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದನ್ನು ಮರೆಯಬೇಡಿ. ಇಂತಹ ವಿಡಿಯೋಗಳು ತಮಗೆ ಹೆಚ್ಚೆಚ್ಚು ಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಏಕೆಂದರೆ ಮುಂಬರುವ ದಿನಗಳಲ್ಲಿ ಬದುಕನ್ನು ಬೆಳಗಿಸುವ ಭಾವಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾನು ನಮ್ಮ ಜೀವನಕ್ಕೆ ಬೇಕಾಗುವಂತಹ, ನಮ್ಮ ಜೀವನಕ್ಕೆ ದಾರಿದೀಪವಾಗುವಂತಹ ವಿಡಿಯೋಗಳನ್ನು ನಾನು ಮಾಡುತ್ತಿರುವೆನು. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಧನ್ಯವಾದಗಳು.